ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಟ್ರ್ಯಾಂಗಲ್ ಶೇಪಲ್ಲಿ ಚಪಾತಿ ಮತ್ತು ಮಡಕೆ ಕಾಳು ಪಲ್ಯ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಂಬರ್ರಿ. ತುಂಬ ಚೆನ್ನಾಗಿರುವಂಥ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟಿಗಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಮಕ್ಳು ಲಂಚ್ ಬಾಕ್ಸಿಗಲಿ ಎಲ್ಲದಕ್ಕೂ ಒಳ್ಳೇದು ನೋಡಿರಿ. ಹಂಗಾಗಿ ಇವತ್ತು ನಾನು ಮಡಕೆ ಕಾಳು ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರ್ತೈತೆ. ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡಿ ಹೇಗೆ ಮಾಡೋದು ಮಡಕೆ ಕಾಳು ಪಲ್ಯ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನೋಡಿ ಮೊದಲಿಗೆ ಇವಾಗ ಒಲೆ ಹಚ್ಚುತ್ತಾ ಇದ್ದೀನಿ. ಒಂದು ಕಡಾಯಿ ಇಕ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ ಒಂದು ಸ್ವಲ್ಪ ಜೀರಿಗೆ, ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಮಡಕೆ ಕಾಳು ಪಲ್ಯಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿ ಅಂತೇಳಿ ನಾನು ದೊಡ್ಡ ಸೈಜಿಂದ 2 ಈರುಳ್ಳಿ ತೊಗೊಂಡು ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ನೋಡಿರಿ ಅದು ಲೈಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕ್ರಿ. ನಾನು 1 ಗಡ್ಡೆ ಬೆಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ ಜಜ್ಜಿಬಿಟ್ಟು ಹಾಕಿದ್ರೆ ಅಂತೇಳಿ ನಾನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಈ ಹಂಗೆ ಏನು ಹಾಕ್ಬೋದು, ಇಲ್ಲಾಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿ ಚೆನ್ನಾಗಿರ್ತೈತೆ ಅಂತೇಳಿ ಹಾಕ್ತಿದ್ದೀನಿ. ನಾನು ಇಲ್ಲಿ 3 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಖಾರ ಇರೋದು ಅಂತ 3 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿನೇ ಹಾಕ್ಬೋದು, ಇಲ್ಲ ಕಡಿಮೆನೇ ಹಾಕ್ಕೊಬೋದು. ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಟೊಮೊಟೊ ಹಾಕ್ತಿದ್ದೀನಿ. ನೋಡಿ ಹಣ್ಣಿರೋಂಥ ಟೊಮೊಟೊ 2 ಟೊಮೊಟೊ ಹಾಕ್ತಾಯಿದ್ದೀನಿ. ನಿಮಗೆ 1 ಬೇಕಾದ್ರೆ ಹಾಕ್ಕೊಬೋದು. ನಾನು ಇಲ್ಲಿ 2 ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ ಅದು ಕೂಡ 1 ನಿಮಿಷ ಫ್ರೈ ಆದರೆ ಸಾಕು. ಭಾಳ ಫ್ರೈ ಆಗೋದೇನು ಬೇಡ. ಇದು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ 1-2 ನಿಮಿಷ ಫ್ರೈ ಆದರೆ ಸಾಕ್ರಿ. ಇದರೊಳಗೆ ನೋಡಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ರೀ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕಾಗಿ ನಾನು ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ನೋಡಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಫಸ್ಟಿಗೆ ಹಾಕ್ಬಾರ್ದು, ಕಹಿ ಬಂದುಬಿಡ್ತದೆ. ಹಂಗಾಗಿ ನಾನು ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ 1 ಹಿಡಿಯಷ್ಟು ಹಾಕ್ತಾಯಿದ್ದೀನಿ ರೀ. ತುಂಬ ಚೆನ್ನಾಗಿರ್ತೈತೆ ಮಡಕೆ ಕಾಳು ಪಲ್ಯಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ. ಹಂಗಾಗಿ ನಾನು ಕೂಡ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ ಅದು ಕೂಡ 1 ನಿಮಿಷ ಎಲ್ಲದರೊಳಗೆ ಚೆನ್ನಾಗಿ ಬೆರೆತ್ರೆ ಸಾಕು. ಒಂದು 30 ಸೆಕೆಂಡ್ ಆದರೂ ಚೆನ್ನಾಗಿ ಅದು ಫ್ರೈ ಇದ್ರೊಳಗೆ ಕಲಿಬೇಕು ನೋಡಿ ಅರಿಶಿನ. ಇವು ಒಂದು 30 ಸೆಕೆಂಡ್ ಆಗೈತೆ ರೀ. ಇವಾಗ ಇವು ನೋಡಿ 2 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ ರೀ. ಎಲ್ಲ ಒಂದ್ಸಲ ಮಿಕ್ಸ್ ಕೊಟ್ಟರೆ ಆಯ್ತು. ಇದೇನು ಭಾಳ ಹೊತ್ತೇನು ಬೇಯೋದು ಬೇಡ. ಖಾರದ ಪುಡಿ ಅದನ್ನು ಕೂಡ ಒಂದು 15-20 ಸೆಕೆಂಡ್ ಫ್ರೈ ಆದರೆ ಸಾಕ್ರಿ. ಅದರೊಳಗೆಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಣ್ಣೆಲ್ಲೊಳಗೆ ನೋಡಿ ನಾನು ಮಡಕೆ ಕಾಳು ರಾತ್ರಿ ನೆನೆ ಹಾಕಿದ್ರಿ. ಮಡಕೆ ಕಾಳನ್ನ ಹಂಗಾಗಿ ಅದು ಕೂಡ ಹಾಕ್ತಾಯಿದ್ದೀನಿ. ಮಡಕೆಯನ್ನು ಕಟ್ಟಿಲ್ರಿ, ನಾನು ಬರೀ ನೆನೆ ಹಾಕಿದ್ದೆ. ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ನೋಡಿರಿ. ಅದನ್ನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಣ್ಣು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಅರಿಶಿನ ಎಲ್ಲದು ಚೆನ್ನಾಗಿ ಅದು ಕಲಿಬೇಕು. ಹಂಗಾಗಿ ಎಲ್ಲ ಮಿಕ್ಸ್ ಕೊಡ್ಬೇಕು ನೋಡಿರಿ. ಇದನ್ನು ಕಟ್ಬಿಟ್ಟು ಮೊಳಕೆ ಬರೆಸ್ಬೋದು. ನಾನು ಹಂಗೆ ನೆನೆ ಹಾಕಿ ಮಾಡ್ತಾಯಿದ್ದೀನಿ ರೀ. ಮೊಳಕೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ನಾನು ಇವತ್ತು ಚಪಾತಿಗೆ ಅಂತೇಳಿ. ತುಂಬ ಚೆನ್ನಾಗಿರ್ತೈತೆ. ಆರೋಗ್ಯ ಕೂಡ ತುಂಬ ಒಳ್ಳೆಯದ್ರ ಮಡಕೆ ಕಾಳು ಪಲ್ಯ. ಹಂಗಾಗಿ ಮಡಕೆ ಕಾಳು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮಡಕೆ ಕಾಳಿನಲ್ಲಿ ನೋಡಿ ವಿಟಮಿನ್ಸ್ ಪ್ರೋಟೀನ್ಸ್ ತುಂಬ ಇರ್ತೈತೆ ರೀ. ಹಂಗಾಗಿ ತುಂಬ ಒಳ್ಳೆಯದು. ಗರ್ಭಿಣಿಯರು ಕೂಡ ತುಂಬ ಒಳ್ಳೆಯದು ನೋಡಿರಿ. ಇದು ಮಕ್ಳಿಗೆ ಕೂಡ ತುಂಬ ಒಳ್ಳೆಯದು ನೋಡಿ. ಇಲ್ಲೆಲ್ಲ ಬೇಯಿಸೋಕೆ ಇಡ್ತಿದ್ದೀನಿ. 1-2 ನಿಮಿಷ ಹಸಿ ವಾಸನೆ ಹೋಗ್ಲಿ ಅಂತೇಳಿ ಅದೆಲ್ಲ ಹಸಿ ಸ್ಮೆಲ್ಲಲ್ಲಿ ಹೋಗ್ಬೇಕು. ಹಂಗವರೆ ಮುಚ್ಚಿ ತೆಗಿತಾಯಿದ್ದೀನಿ ನೋಡಿ. 1-2 ನಿಮಿಷ ಮುಚ್ಚಿ ತೆಗೆದ್ರೆ ಆಯ್ತು. ಹಸಿ ಸ್ಮೆಲ್ಲಲ್ಲಿ ಹೋಗ್ತೈತಿ ನೋಡಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ. 1 ಗ್ಲಾಸಷ್ಟು ನೀರು ಹಾಕ್ಬೇಕು. ಯಾಕಂದರೆ ಮಡಕೆ ಕಾಳು ಕುದಿಬೇಕಲ್ವ, ಚೆನ್ನಾಗಿ ಕುದ್ರೆ ತಿನ್ನೋಕೆ ಚೆನ್ನಾಗಿರ್ತೈತಿ. ಇಲ್ಲಾಂದರೆ ಕಟ ಅನ್ನಂಗೆ ಆಗ್ತೈತಿ. ನೆನೆ ಹಾಕಿದ್ರು ಕೂಡ ನೀರು ಹಾಕಿ ಕುದಿಸ್ಬೇಕು. ಹಂಗಾಗಿ ನೋಡಿ ಒಂದು 5 ನಿಮಿಷ ಆಗಲಿ ಕುದಿಸ್ಬೇಕ್ರಿ. ಅದು ನೀರು ಹಾಕಿ ಕುದಿಸ್ತಾಯಿದೆ ನೋಡಿರಿ. ಮುಚ್ಚಳ ಮುಚ್ಚಿದ್ವಿ, ಮುಚ್ಚಳ ತೆಗೆದು ತೋರಿಸ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಕುದಿಬೇಕಾದ್ರಿ. ಅವಾಗ ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕು ನೋಡಿರಿ. ಇನ್ನೊಂದು ಸರಿ ಕೂಡ ಮುಚ್ಚಳ ಮುಚ್ಚಿ ಅವಾಗ ನೋಡಿರಿ 1-2-3 ಸಲ ಮುಚ್ಚಳ ಮುಚ್ಚಿ ತೆಗೆದು ಕೈ ಆಡಿ ಮತ್ತೆ ಮುಚ್ಚಿ ತೆಗಿತಾಯಿದ್ದೀನಿ ನೋಡಿ. ನೋಡಿ ಈಗ ಎಷ್ಟು ಅರ್ಧಕ್ಕೆ ಚೆನ್ನಾಗಿ ಬೆಂದೈತೆ ನೋಡಿ. ಇನ್ನು ಸ್ವಲ್ಪ ನೀರಿದೆ, ಚೆನ್ನಾಗಿ ಕುದಿಬೇಕ್ರಿ ಅದನ್ನು. ಇವಾಗ ನೋಡಿ ಚೆನ್ನಾಗಿ ಕುದ್ದಿದ್ದೆ ಕೂಡ. ಇವಾಗ ನೋಡಿ ಎಷ್ಟು ನೀರು ಇತ್ತಲ್ಲ ಎಲ್ಲ ಕುದ್ದಿದೆ ನೋಡಿ ಕಾಳೆಲ್ಲ. ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಮಡಕೆ ಕಾಳು ಡೈಲಿ ಒಂದು ಸ್ವಲ್ಪನಾದ್ರು ತಿಂದರೆ ಚೆನ್ನಾಗ್ರಿ. ಯಾಕಂದರೆ ತುಂಬ ಒಳ್ಳೆಯದು ಮಡಕೆ ಕಾಳು ಮಾತ್ರ. ನಾವು ಮಡಕೆ ಕಾಳು ಉಸ್ಲಿ ಆಗಲಿ ಮಡಕೆ ಕಾಳು ಮೊಳಕೆ ಕಟ್ಟಿ ಆಗಲಿ ತಿನ್ನೋದ್ರಿಂದ ಒಳ್ಳೆಯದು. ಮಡಕೆ ಕಾಳು ಸಾರಾಗಲಿ ಪಲ್ಯ ಆಗಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಸೇವನೆ ಮಾಡಿದ್ರೆ ತುಂಬ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಮಡಕೆ ಕಾಳು ಪಲ್ಯ ಆಗೈತೆ. ಒಂದು ಕಡೆಗೆ ಹಂಚು ಕಾಯಕ್ಕಿಟ್ಟಿದ್ದೀನಿ. ಹಂಚು ಕೂಡ ಕಾದಿ ನೋಡಿ. ನಾನು ಟ್ರಯಾಂಗ್ ಶಾಪಲ್ಲಿ ನಾನು ಚಪಾತಿ ಬೇಯಿಸೋದು ಹೆಂಗಂತ ತೋರಿಸ್ತಾ ಇದ್ದೀನಿ. ನಾನು ಇಟ್ಟು ಕಲಿಸಿರೋದು ಅಥವಾ ಉದ್ದದು ತೋರಿಸಿಲ್ರಿ. ನಾನು ಬರೀ ಮಾಡಿ ಅದು ಹೆಂಗೆ ಬೇಯಿಸೋದಂತ ತೋರಿಸ್ತಾ ಇದ್ದೀನಿ. ನಿಮಗೆ ಆ ಥರ ಯಾವ ಥರ ಮಾಡೋದು ಹಿಟ್ಟು ಯಾವ ಥರ ಕಲಿಸ್ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ನಿಮಗೆ ಆ ವಿಡಿಯೋನ ತೋರಿಸ್ತೀನಿ ರೀ. ನೋಡಿ ಆ ಕಡೆ ಈ ಕಡೆ ಸೈಡಲ್ಲಿ ಎಡ್ಜ್ ಚೆನ್ನಾಗಿದ್ದು ಬೇಯಿಸ್ಬೇಕ್ರಿ. ಸುಮ್ಮನೆ ಮಧ್ಯದ ಬೆಂದರೆ ಆ ಕಡೆ ಈ ಕಡೆ ಎಡ್ಜೆಲ್ಲ ಚೆನ್ನಾಗಿ ಬೇಯಲಿಂದರೆ ಚಪಾತಿ ಚೆನ್ನಾಗಿ ಬರೋಲ್ಲ. ಹಂಗಾಗಿ ಎಡ್ಜ್ ಮಾತ್ರ ತುಂಬ ಚೆನ್ನಾಗಿ ಬೇಯಿಸ್ಬೇಕು ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಬೇಕ್ರಿ ಇದನ್ನು. ಸ್ವಲ್ಪ ಎಣ್ಣೆ ಹಾಕಿರಿ ಸಾಕ್ರಿ. ಹಂಗೆ ಇಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತೈತೆ ರೀ ಚಪಾತಿ. ತುಂಬ ಚೆನ್ನಾಗಿರ್ತೈತೆ ರೀ. ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ, ತಿಂತಾರೆ ನೋಡಿರಿ. ನೋಡಿ ಇನ್ನೊಂದು ಕೂಡ ಬೇಯಿಸೋದು ತೋರಿಸ್ತೀನಿ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿ ಹಾಕ್ಬೇಕ್ರಿ. ಎಡ್ಜ್ ಮಾತ್ರ ಚೆನ್ನಾಗಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಎಡ್ಜ್ ಮಾತ್ರ ಚೆನ್ನಾಗಿ ಬೇಯಿಸ್ಬೇಕ್ರಿ. ಯಾಕಂದರೆ ಎಡ್ಜ್ ಚೆನ್ನಾಗಿ ಬೆಂದಿಲ್ಲ ಅಂದರೆ ತಿನ್ನೋಕ್ಕೂ ಟೇಸ್ಟ್ ಅನಿಸಲ್ಲ. ಹಂಗಾಗಿ ಎಡ್ಜ್ ಮಾತ್ರ ಚೆನ್ನಾಗಿ ಬೇಯಿಸ್ಬೇಕು ನೋಡಿರಿ. ಇನ್ನೊಂದು ಕೂಡ ಚಪಾತಿ ನೋಡಿ ಈ ಥರ ಎಲ್ಲ
ಆ ಕಡೆ ಈ ಕಡೆ ತಿರುಗಿಸಿ ಸ್ವಲ್ಪ ಬೇಯಿಸಿದರೆ ಚಪಾತಿ ಕೂಡ ಟ್ರಯಾಂಗಲ್ ಚಪಾತಿ ರೆಡಿ ಆಗ್ತದೆ ನೋಡಿ. ಇದೇ ಥರ ನೀವು ಕೂಡ ಮನೇಲಿ ಒಂದ್ಸರಿ ಮಾಡಿರಿ ಅಂತ ಹೇಳ್ತೀನಿ ನೋಡಿ. ತುಂಬ ಚೆನ್ನಾಗಿ ಬರ್ತೈತೆ ರೀ ನೋಡಿ. ಒಂದು ಪ್ಲೇಟಿಗೆ ಸರ್ವ್ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿ ಆಯಿತು, ಪಲ್ಯ ಆಯಿತು, ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದೈತೆ ನೋಡಿ ಚಪಾತಿ ಮಾತ್ರ. ಟ್ರಯಾಂಗಲ್ ಚಪಾತಿ ನಿಮಗೆ ಬೇಕಂದರೆ ಮಡಿಕೆ ಕಾಳು ಪಲ್ಯ ಅಂತ ಮಾಡಿ ತೋರಿಸಿದ್ದೀನಿ. ಟ್ರಯಾಂಗಲ್ ಚಪಾತಿ ನಿಮಗೆ ಯಾವ ಥರ ಉಳ್ಳಿ ಮಾಡಬೇಕು, ಯಾವ ಥರ ಇಟ್ಟು ಕಲಿಸ್ಬೇಕಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಪ್ಲೇಟಿಗೆ ಪಲ್ಯ ಚಪಾತಿ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆರೋಗ್ಯಕರವಾದಂಥ ಚಪಾತಿ ಮತ್ತು ಮಡಿಕೆ ಕಾಳು ಪಲ್ಯ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.